ಹೆಸರು ಹೇಳೋ ನೈತಿಕತೆಯನ್ನ ಬಟ್ಟಿಂಗ್ಸ್ ಹರಿದು ಹಾಕಿ ಸಮರ್ಥನೆ ಮಾಡಿಕೊಳ್ತಾ ಇರುವ ಬಿರುನಾಣಿ ಕಾಂಗ್ರೆಸ್ ವಲಯ ಅಧ್ಯಕ್ಷ ಕಳೆದುಕೊಂಡಿದ್ದಾರೆ ಅಂತ ವಿರಾಜಪೇಟೆ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ನಾಮೇರ ಮೋಣಪ್ಪ ಆರೋಪಿಸಿದ್ರು. ಗೋಣಿಕೊಪ್ಪ ದುರ್ಗಾಭೋಜಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ಕಾರ್ಯಕರ್ತರಾದ ಕುಪ್ಪಣ್ಣ ಮಾಡ ಬೋಪಣ್ಣ, ರಾಬಿನ್ ಅವರನ್ನ ದಾಳವಾಗಿ ಬಳಸಿಕೊಂಡು ಕೃತ್ಯವನ್ನ ಮರೆಮಾಚೋಕೆ ಲೇಪನ ಮಾಡೋ ವಿಚಾರಕ್ಕೆ ಕತೆ ಕಟ್ತಾ ಇರುವುದು ಅಧ್ಯಕ್ಷರ ಶೋಭೆಗೆ ಪ್ರಾಮುಖ್ಯತೆ ಆಗ್ತಿಲ್ಲ. ಈ ವಿಚಾರವನ್ನ ತೀವ್ರವಾಗಿ ಯುವ ಮೋರ್ಚಾ ಖಂಡಿಸುತ್ತೆ ಎಂದರು. ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು 2-3 ದಿವಸದ ಹಿಂದೆ ಬಿರ್ನಾಣಿಯಲ್ಲಿ ಹಿಂದೂ ಸಂಗಮ ನಡೆಸುವ ನಿಟ್ಟಿನಲ್ಲಿ ಬಂಟಿಂಗ್ಸ್ಗಳನ್ನು ಕಟ್ಟಲಾಗಿತ್ತು. ಇದನ್ನು ಕೆಲವು ಕಿಡಿಗೇಡಿಗಳು ರಾತ್ರಿ ಹೊತ್ತಿನಲ್ಲಿ 12 ಗಂಟೆ ಸಮಯದಲ್ಲಿ ಆ ಬಂಟಿಂಗ್ಸ್ಗಳನ್ನು ಕಿತ್ತು ಸ್ವಲ್ಪ ದೂರ ತಗೊಂಡು ಹೋಗಿ ಎಸೆದಿರುತ್ತಾರೆ. ಬೆಳಿಗ್ಗೆ ಆಗುವಾಗ ಈ ಕಾರ್ಯವನ್ನು ಯಾರು ಮಾಡಿದ್ದಾರೆ ಎಂದು ನೋಡುವಾಗ CCTVಯಲ್ಲಿ ಗೊತ್ತಾಯಿತು ಇದು ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಮಾಡಿದ್ದಾರೆಂದು. ಮತ್ತು ಈ CCTV ಫುಟೇಜ್ ಬಂದ ನಂತರ ಅವರೇ ತಾವು ಅದನ್ನು ಮಾಡಿದ್ದಾರೆಂದು ಒಪ್ಪಿಕೊಂಡಿರ್ತಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಏಕೆಂದರೆ ಯಾವಾಗ CCTVಯಲ್ಲಿ ಅವರಿಗೆ ಫುಟೇಜ್ ಸಿಕ್ಕಿದ್ದು ಅಂತ ಗೊತ್ತಾಯಿತು, ಆವಾಗ ಅವರು ಮಾಡಿರುವ ತಪ್ಪನ್ನು ಮರೆಮಾಚಲು ನಾವು ಈ ಕೆಲಸವನ್ನು ಮಾಡಿಲ್ಲ, ಇದನ್ನು BJPಯ ಯುವ ಮೋರ್ಚಾ ಸದಸ್ಯರು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಜೊತೆಯಲ್ಲಿ ಹೋಗಿರುವವರು ಅಲ್ಲಿನ ವಲಯ ಅಧ್ಯಕ್ಷರು ಮತ್ತು ಅವರ ಸಂಗಡಿಗರು. ಯಾವಾಗ CCTVಯಲ್ಲಿ ಅವರಿಗೆ ಈ ಪ್ರೂಫ್ ಸಿಕ್ತು ಅಂತ ಗೊತ್ತಾಗುತ್ತೆ, ಅವರು ಈ ಮಾಡಿರೋ ತಪ್ಪನ್ನು ತಿರುಚಿದ್ದಕ್ಕಾಗಿ ನಾವು ಮಾಡಿಲ್ಲ, ಇದನ್ನು BJP ಯುವ ಮೋರ್ಚಾದವರು ಮಾಡಿದ್ದು ಅಂತ ತಿರುಗಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇದ್ದಂಥ ಕಾರ್ಯಕರ್ತರು ಅದು ಯಾವ ಸಮಯದಲ್ಲಿ ಯುವ ಮೋರ್ಚಾದಲ್ಲಿ ಇದ್ದರೋ ಅಲ್ಲ, ಸದ್ಯಕ್ಕಂತೂ ನಮ್ಮ ಯುವ ಮೋರ್ಚಾ ಸಮಿತಿಯಲ್ಲಿ ಅವರು ಇಲ್ಲ. ಇನ್ನು ನಮಗೆ ತಿಳಿದಿರುವ ಹಾಗೆ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮದಲ್ಲಾಗಲಿ ಅವರು ತೊಡಗಿಸಿಕೊಂಡಿಲ್ಲ. ಕಾಂಗ್ರೆಸ್ ಪಕ್ಷದ ಹಿಂದುತ್ವದ ದ್ವೇಷ ಪ್ರತಿಯೊಬ್ಬರಿಗೂ ತಿಳಿದಿದೆ. ಬಿಜೆಪಿಯವರು ಹಿಂದುತ್ವವನ್ನ ಗುತ್ತಿಗೆ ಪಡೆದಿಲ್ಲ ಎಂಬ ಹೇಳಿಕೆಯನ್ನ ನೀಡೋ ಕಾಂಗ್ರೆಸ್ಸಿಗರು ಈ ದೇಶದ ಬಗ್ಗೆ ಕಾಳಜಿ ಹೊಂದಿದ್ದಲ್ಲಿ ಮತ್ತು ಈ ಧರ್ಮದ ಬಗ್ಗೆ ಅಭಿಯಾನ ಹೊಂದಿದ್ದಲ್ಲಿ ಹಿಂದುತ್ವದ ಬಗ್ಗೆ ಕೆಲಸ ನಿರ್ವಹಿಸಲು ಯಾವುದೇ ಅಡೆತಡೆಗಳಿಲ್ಲ. ಅದಕ್ಕೆ ಬಿಜೆಪಿ ಮಾತ್ರ ಮುಂದೆ ನಿಲ್ಲಬೇಕು ಎಂಬ ನಿಯಮ ಏನಿಲ್ಲ ಅಂತ ಹೇಳಿದ್ರು. ಈ ದೇಶದ ಸಂಸ್ಕೃತಿ ಪರಂಪರೆಗಳನ್ನ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ರಾಷ್ಟ್ರ ಅಭಿಮಾನವನ್ನ ಬಿತ್ತೋ ಕಾರ್ಯ ಬಿಜೆಪಿ ನಿರಂತರವಾಗಿ ಹಿಂದೂ ರಾಷ್ಟ್ರದ ಮುನ್ನಡೆಗಾಗಿ ನಡೆಸ್ತಾ ಇದೆ. ಈ ವಿಚಾರವಾಗಿ ಮತ್ತೊಂದು ಪಕ್ಷ ಹಿಂದುತ್ವದ ಉಪದೇಶ ನೀಡೋ ಅನಿವಾರ್ಯತೆ ಇಲ್ಲ. ನಿಜವಾಗೂ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ದಲ್ಲಿ ರಾತ್ರಿ ಹೀಗೊಂದು ಕೃತ್ಯ ನಡೆಸೋಕೆ ಮನಸ್ಸು ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರು. ಇವರು ಮಾಡಿರೋ ತಪ್ಪನ್ನು ಮರೆಮಾಚಲು ಈ ತರ ಸುಳ್ಳು ಆಪಾದನೆಯನ್ನು ಸ್ಥಳೀಯ ಯುವ ಮೋರ್ಚಾ ಸಮಿತಿ ಮೇಲೆ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ. ಇವರಿಗೆ ಈ ತರ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಿದ್ರೆ ಇವರೇ ಯಾವುದಾದ್ರೂ ತರ ಹಿಂದುತ್ವದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಬಹುದು. ಅದನ್ನು ಬಿಟ್ಟು ರಾತ್ರಿ ಹೊತ್ತು ಈ ತರ ಕೃತ್ಯಗಳನ್ನು ಮಾಡುವುದು ಸರಿಯಲ್ಲ. ಇನ್ನು ಮುಂದೆ ಆದರೂ ತಾವುಗಳು ಈ ಥರ ಕೃತ್ಯವನ್ನು ಮಾಡಬಾರ್ದಂತ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಮುಂದೆ ಆದರೂ ಯಾವುದೇ ಈ ಥರ ಕೃತ್ಯಗಳಾಗಲಿ ಅದಕ್ಕೆ ಯುವ ಮೋರ್ಚಾದವರು ಕಾರಣ, BJPಯವರು ಕಾರಣ ಅಂತ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಇದು ಮಾಡಬಾರ್ದಂತ ನಾನು ನಿಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ನೀವು ಮೊನ್ನೆ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದೀರಿ ಹಿಂದುತ್ವವನ್ನು ನೀವು BJPಯವರೇನು ಗುತ್ತಿಗೆ ತಗೊಂಡಿಲ್ಲ ಅಂತ. ನಿಮ್ಮ ಪ್ರಕಾರ ಹಿಂದುತ್ವವನ್ನು BJPಯವರು ಗುತ್ತಿಗೆ ತಗೊಂಡಿಲ್ಲ ಅಂತ ಮಾತ್ರಕ್ಕೆ ನಿಮಗೂ ಹಿಂದುತ್ವ ಇದ್ದರೆ ನೀವು ಹಿಂದುತ್ವದ ಕೆಲಸನ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲಿಲ್ಲ. ಅದನ್ನು ಬಿಟ್ಟು ಯಾರು ಕಾರ್ಯಕರ್ತರು ಹಿಂದುತ್ವಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಗಲು ಶ್ರಮಿಸಿ ಬಂಟಿಂಗ್ಸ್ ಅನ್ನು ಕಟ್ಟಿರ್ತಾರೆ, ಅದನ್ನು ಕಿತ್ತೆಸೆಯುವುದು, ಇಲ್ಲ ಸಲ್ಲದ ಆರೋಪ ಮಾಡುವುದು, ಮಾಡಿದ ತಪ್ಪನ್ನು ಬೇರೆಯವ್ರ ಮೇಲೆ ಗೂಬೆ ಕೂರಿಸುವುದು, ಇಂಥ ಕೆಲಸಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು. ನೀವು ನಿಮ್ಮ ಬಿರ್ನಾಣಿ ವಲಯದಲ್ಲಿ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ನಾವು BJP ಕಾರ್ಯಕರ್ತರು ಇದನ್ನು ಖಂಡಿಸ್ತೇವೆ. ಮತ್ತು ಈ ನಿಮ್ಮ ಯುವ ಮೋರ್ಚಾ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ನಿಮ್ಮ ತಪ್ಪುಗಳನ್ನು ಮಾಡ್ತಾ ನೆಕ್ಸ್ಟ್ ನಾಳೆ ಇನ್ನೇನಾದರೂ ತಪ್ಪು ಮಾಡಿದ್ರೆ ಅದು ಯುವ ಮೋರ್ಚಾದವರು ಮಾಡಿದ್ದು ಅಂತ ಹೇಳೋದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಬುರುಡೆ ವಿಚಾರಗಳನ್ನ ಜನರ ಕಡೆಗೆ ಬಿಡೋ ಮೊದಲು ಮತ್ತು ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡೋ ಮೊದಲು ಪ್ರಜ್ಞರಂತೆ ವರ್ತಿಸಿ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳೋದು ಪ್ರಾಮುಖ್ಯತೆಯಾಗಲಿ ಅಂತ ಸಲಹೆ ನೀಡಿದ್ರು. ಕಾಂಗ್ರೆಸ್ ಪಕ್ಷ ಘಟನೆಗೆ ಪೂರಕವಾಗಿ ಆರೋಪಿಸ್ತಾ ಇರೋ ರಾಬಿನ್ ಎಂಬ ವ್ಯಕ್ತಿ ಬಿಜೆಪಿ ಕಾರ್ಯಕರ್ತನಲ್ಲ. ಕಳೆದ 3 ವರ್ಷಗಳ ಹಿಂದೆಯೇ ಬಿಜೆಪಿಯನ್ನ ತೊರೆದು ಹೋಗಿದ್ದಾರೆ. ಬಹಿರಂಗವಾಗಿ ಈ ಬಾರಿ ಪೊನ್ನಣ್ಣ ಅವರಿಗೆ ಮತ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೀಗೆ ಬಹಳಷ್ಟು ಜನ ಗೆದ್ದೆತ್ತಿನ ಬಾಲ ಹಿಡಿದು ಕಾಂಗ್ರೆಸ್ಸಿನ ಹಿಂದೆ ಹೋಗಿದ್ದಾರೆ ಅಂತವರು ಹೇಗೆ ಬಿಜೆಪಿ ಕಾರ್ಯಕರ್ತರಾಗ್ತಾರೆ ಅಂತ ಪ್ರಶ್ನಿಸಿದ್ರು. ಹೇಳ್ತಾ ಇದ್ದೀರಾ, ಅದು ಮಾಡಿದ್ರೆ ಅದನ್ನ ನೀವು ಮಾಡ್ಕೊಳ್ಳಿ, ಮಾಡಿಲ್ಲ ಬೇಡ ಅಂತ ಹೇಳೋದಿಲ್ಲ. ಅದನ್ನೇ ಒಂದು ಇಟ್ಕೊಂಡು ಬೇರೆಯವರು ಕಾರ್ಯಕರ್ತರು ಮಾಡಿರೋ ಕೆಲಸವನ್ನು ನೀವು ಈ ತರ ಬೇಡದ ರೀತಿಯಲ್ಲಿ ಅದನ್ನು ತೆರವುಗೊಳಿಸೋದೆಲ್ಲ ಮಾಡಬೇಡಿ.
ನಿಮ್ಮ ಈ ನಾಟಕದ ಕೆಲಸಗಳು ಈಗ ಆಲ್ರೆಡಿ ಬೀರ್ನಾಡಿ ಜನತೆಗೆ ಗೊತ್ತಾಗಿದೆ. ನೀವು ಇವಾಗಲೇ ನೋಡಿದ್ದೀರಾ, ಮೊನ್ನೆ ನಡೆದ ಹಿಂದೂ ಸಂಗಮದಲ್ಲಿ ಅಲ್ಲಿ ಸೇರಿರೋದ ಜನರೇ ಅದಕ್ಕೆ ಸಾಕ್ಷಿ. ನೀವು ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಅಲ್ಲಿನ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಆಗ ಶಾಸಕರುಗಳು ಕೂಡ ಇಂತಹ ಕೃತ್ಯ ಮಾಡ್ತಾ ಇರುವಂಥ ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸ್ವಲ್ಪ ತಿಳಿ ಹೇಳಬೇಕು. ಹಿಂದುತ್ವದ ಬಗ್ಗೆ ಇನ್ನು ಮುಂದೆ ಆದರೂ ಈ ಥರ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ನಾವು ಯುವ ಮೋರ್ಚಾದವರು ವಿರಾಜಪೇಟೆ ಮಂಡಳ ವತಿಯಿಂದ ತೀವ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಇನ್ನು ಮುಂದೆ ಆದರೂ ಕೂಡ ನೀವು ಈ ಥರ ಕೆಲಸಗಳಲ್ಲಿ ನಿಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು ಮೊನ್ನೆ ಏನು ಹೇಳಿಕೆ ಕೊಟ್ಟಿದ್ದೀರಾ, ಅವರ ಪರವಾಗಿ ಹೇಳಿಕೆ ಕೊಟ್ಟಂತೆ ಇತ್ತು, ಅದೇನೋ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದು ಅಂತ, ಅದನ್ನ ನಾವು ಆ ಶಾಸಕರ ಹೇಳಿಕೆಯನ್ನು ಕೂಡ ಖಂಡಿಸ್ತೇವೆ. ಇನ್ನು ಮುಂದೆ ನೀವು ಈ ಥರ ನಿಮ್ಮ ಕಾರ್ಯಕರ್ತರು ಈ ಥರ ಕೆಲಸವನ್ನು ಮಾಡದಿರೋ ಥರ ನೋಡಿಕೊಳ್ಬೇಕಂತ ನಾವು ಬಿಜೆಪಿ ವಿರಾಜಪೇಟೆ ಮಂಡಳ ಯುವ ಮೋರ್ಚಾ ವತಿಯಿಂದ ಕೇಳಿಕೊಳ್ತೇವೆ. ಕಾರ್ಯದರ್ಶಿ ಕಡೆಯಮಾಡ ಶರತ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡ್ಡಮಾಡ ಪ್ರವೀಣ್ ಇದ್ರು.